everyone, welcome to our Veranda Kannada YouTube channel. This is Ashwini. Friends, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಸಿಲಾಕ್ಸ್ ಕ್ವೆಶನ್ಸ್ ನ ನೋಡ್ತೀರಾ. ನಿಮ್ಮ ಅಪ್ಕಮಿಂಗ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕ್ ಎಕ್ಸಾಮ್ಸ್ ಆಗಿರ್ಬೋದು, ಅದೇ ರೀತಿ SSC GD, SSC CGL ಎಲ್ಲ ಎಕ್ಸಾಮ್ಸಿಗೂ ಕೂಡ ಕಾಮನ್ ಟಾಪಿಕ್ ಇರೋದ್ರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬರೀ ಕೇವಲ ಬ್ಯಾಂಕ್ ಎಕ್ಸಾಮ್ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ ಅಂತ ಹೇಳ್ತಾ ಅದೊಂದು ನೋಟ್ ಅಂತ ಅನ್ಕೊಳ್ಳಿ. ಅಂಡ್ ಈ ಒಂದು ವಿಡಿಯೋದಲ್ಲಿ ನೀವು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಲೈಕ್ ಇವೇ ಕ್ವೆಶನ್ಸ್ ಬರ್ತವೆ ಅಂತ ಅಲ್ಲ, ಈ ಟೈಪ್ ಆಫ್ ಕ್ವೆಶನ್ಸ್ ಬರ್ತವೆ ಅಂತ. ಸೊ ನಿಮ್ಗೆ ಕೆಲವೊಂದು ಟಾಪಿಕ್ಸ್ ಇದಾವೆ, ಸಿಲಾಕ್ಸ್ ಆಗಿರ್ಬೋದು, ಬ್ಲಡ್ ರಿಲೇಷನ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಇವನ್ನೆಲ್ಲ ಅಂಡ್ ಇನ್ಇಕ್ವಾಲಿಟೀಸ್, ಇವೆಲ್ಲ ನಿಮ್ಗೆ ಬೇಸಿಕ್ ತುಂಬಾ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನೀವು ಕ್ವಿಕ್ ಆಗಿ ಸಾಲ್ವ್ ಮಾಡಕ್ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಕ್ಲಿಯರ್? ಅಂದ್ರೆ ಇದರ ಬೇಸಿಕ್ ನಾಲೆಡ್ಜ್ ನಿಮಗಿರ್ಬೇಕು. ಲೈಕ್ ಈಗ ಆಲ್ಫಾ ನ್ಯೂಮರಿಕ್ ಸೀರೀಸ್ ಆಗಿರ್ಬೋದು ಅಥವಾ ಪಜಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್, ಇವನ್ನೆಲ್ಲ ರ್ಯಾಂಡಮ್ ಆಗಿ ನೀವು ಸಾಲ್ವ್ ಮಾಡ್ಬೋದು ವಿತೌಟ್ ಬೇಸಿಕ್ ಏನು ಇಲ್ಲದೆ. ಬಟ್ ಇವಕ್ಕೆ ನೀವು ಬೇಸಿಕ್ ತಿಳ್ಕೊಂಡಿರ್ಲೇಬೇಕು. ಹಾಗಾಗಿ ಯಾರ್ಯಾರು ಬೇಸಿಕ್ ಗೊತ್ತಿಲ್ಲ, ಬಿಕಾಸ್ ನಾನು ಇದರಲ್ಲಿ ನಿಮ್ಗೆ ಮಿಕ್ಸ್ಡ್ ಟೈಪ್ ಆಫ್ ಕ್ವೆಶನ್ಸ್ ನ ತಗೋತೀನಿ. ಆ ಒಂದು ಕ್ವೆಶನ್ ಅಲ್ಲಿ ಏನ್ ಬರುತ್ತೋ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇಸಿಕ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ವಿಡಿಯೋಸ್ ಇದಾವೆ, ಹೋಗ್ಬಿಟ್ಟು ನೋಡಿ. ಓಕೆ, ಎಸ್ ಬಿಫೋರ್ ದಟ್ ಯಾರಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಫರ್ದರ್ ನೋಟಿಫಿಕೇಶನ್ಸ್. ಎಸ್ ಫ್ರೆಂಡ್ಸ್, ಹಾಗಾದ್ರೆ ಓನ್ಲಿ ಎ ಫ್ಯೂ, ಈಗ ತುಂಬಾ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ವರ್ಡ್ಸ್ ಅಂತಾನೆ ಹೇಳ್ಬೋದು ಸಿಲಾಕ್ಸ್ ಅಲ್ಲಿ. ಓನ್ಲಿ ಎ ಫ್ಯೂ ಮತ್ತೆ ಓನ್ಲಿ. ಕ್ಲಿಯರ್? ಇಲ್ಲಿ ನೀವು ಎರಡು ವರ್ಡ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನಮ್ಗೆ ನಾರ್ಮಲ್ ಸಿಲಾಕ್ಸ್ ಗೊತ್ತಿದೆ ಮ್ಯಾಮ್, ಬಟ್ ಓನ್ಲಿ ಎ ಫ್ಯೂ ಮತ್ತೆ ಓನ್ಲಿ ಕನ್ಫ್ಯೂಷನ್ ಆಗ್ತಿದೆ ಅನ್ನೋರು ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಎರಡು ವರ್ಡ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಓನ್ಲಿ ಎ ಫ್ಯೂ ಅಂದ್ರೆ ಫಸ್ಟ್ ವರ್ಡ್ ಅಂತ ನೆನ್ಪಿಟ್ಕೊಳ್ಳಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ. ಓನ್ಲಿ ಮೀನ್ಸ್ ಸೆಕೆಂಡ್ ವರ್ಡ್ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಇದು ಮತ್ತೆ ಸಮ್ ನಾಟ್ ಸೇಮೆ. ಓಕೆ, ಸಮ್ ನಾಟ್ ಮತ್ತೆ ಓನ್ಲಿ ಎ ಫ್ಯೂ ನಿಮ್ಗೆ ಫಸ್ಟ್ ವರ್ಡ್ ಅಂತಾನೆ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ನಿಮ್ಗೆ ಓನ್ಲಿ ಎ ಫ್ಯೂ ARB ಅಂತ ಇತ್ತು ಅಂತ ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು, ಸೇಮ್ ಆಸ್ ಯೂಶುವಲ್ ಹೀಗೆ ಆಗ್ತೀರಾ ಅಲ್ವಾ, ಎ ಮತ್ತೆ ಬಿ. ಕ್ಲಿಯರ್? ಇಲ್ಲಿ ನಿಮ್ಗೆ ಏನ್ ಫಾಲೋ ಆಗಲ್ಲ ಎ ಮತ್ತೆ ಬಿ ನಡುವೆ ಅಂತಂದ್ರೆ ಎ ಕಂಪ್ಲೀಟ್ ಆಗಿ ಬಿ ಒಳಗಡೆ ಹೋಗಲ್ಲ ಅಷ್ಟೇ, ಬಿ ಆದ್ರೆ ಕಂಪ್ಲೀಟ್ ಆಗಿ ಎ ಒಳಗಡೆ ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ. ಓಕೆ, ಇದಷ್ಟೇ. ಇದಕ್ಕೆ ನಾನು ಫಸ್ಟ್ ವರ್ಡ್ ಅಂತ ಹೇಳಿದ್ದು. ಅಂದ್ರೆ ಇಲ್ಲಿ ಯಾವ್ದು ಫಸ್ಟ್ ಲೆಟರ್ ಇರುತ್ತೆ ಅಥವಾ ವರ್ಡ್ ಇರುತ್ತಲ್ವಾ, ಅದು ಕಂಪ್ಲೀಟ್ ಆಗಿ ಸೆಕೆಂಡ್ ವರ್ಡ್ ಒಳಗಡೆ ಹೋಗ್ತಕ್ಕಂತ ಸಾಧ್ಯತೆ ಇರಲ್ಲ ಅಂತ. ಇದು ಓನ್ಲಿ ಎ ಫ್ಯೂ. ಹಾಗಾದ್ರೆ ಓನ್ಲಿ ಮೀನ್ಸ್ ವಾಟ್? ಓನ್ಲಿ ARB, ಇಟ್ಸ್ ಅ ರಿವರ್ಸ್ ಆಫ್ ಆಲ್. ಆಯ್ತಾ? ಆಲ್ ARB ನಲ್ಲಿ ಫಸ್ಟ್ ಎ ನ ಬರ್ದ್ಬಿಟ್ಟು ಅದಾದ್ಮೇಲೆ ಬಿ ನ ಬರಿತೀವಿ ಅಲ್ವಾ, ಬಟ್ ಇದರಲ್ಲಿ ಫಸ್ಟ್ ಬಿ ನ ಬರ್ದ್ಬಿಟ್ಟು ಅದಾದ್ಮೇಲೆ ಎ ನ ಬರಿತೀವಿ, ಸರಿನಾ? ದಟ್ ಮೀನ್ಸ್ ಇಲ್ಲಿ ಈ ಬಿ ಎಗೆ ಮಾತ್ರ ರಿಸರ್ವ್ಡ್. ಆಯ್ತಾ? ಬಿ ಎಗೆ ಮಾತ್ರ ರಿಸರ್ವ್ಡ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಪಾಸಿಬಿಲಿಟಿ ಈ ರೀತಿ ಫಾಲೋ ಆಗಲ್ಲ. ಕ್ಲಿಯರ್? ಈ ರೀತಿ ಫಾಲೋ ಆಗಲ್ಲ. ಬಿ ಅಂದ್ರೆ ಎಸ್, ಬಿ ಇಸ್ ಓನ್ಲಿ ಫಾರ್ ಎ. ಇನ್ ಕೇಸ್ ಏನಾದ್ರೂ ಸಿ ಇತ್ತು ಅಂತ ಅಂದ್ರೆ ಮ್ಯಾಮ್ ಸಮ್ BR C ಪಾಸಿಬಿಲಿಟಿ ಫಾಲೋ ಆಗುತ್ತಾ, ಪಾಸಿಬಿಲಿಟಿ ಅಂತ ಕೇಳಿದ್ರು ಅಂತೆ ಅಂದ್ರೆ ಬಿ ಮತ್ತೆ ಸಿ ಪಾರ್ಟ್ನರ್ಶಿಪ್ ಮಾಡ್ತಕ್ಕಂಥದ್ದಾಗುತ್ತಾ? ಇಲ್ಲ, ಆಗಲ್ಲ. ಯಾವುದು ಓನ್ಲಿ ಇರುತ್ತಲ್ವಾ ಅದು ಓನರ್ಶಿಪ್ ತಗೊಂಡಿರ್ತಾರೆ ಯಾರು? ಈ ಫಸ್ಟ್ ಯಾರಿರ್ತಾರಲ್ವಾ ಅವರು. ಸೊ ಇದರಲ್ಲಿ ಓನ್ಲಿ ನಲ್ಲಿ ಸೆಕೆಂಡ್ ವರ್ಡ್ ಒಂಥರ ಸ್ಪೆಷಲ್, ಕ್ವೀನ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ರಾಣಿ, ಹೌದಾ? ಸೊ ಹಾಗಾಗಿ ಸೆಕೆಂಡ್ ವರ್ಡ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಓನ್ಲಿ ಎ ಫ್ಯೂ ನಲ್ಲಿ ಫಸ್ಟ್ ವರ್ಡ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇಷ್ಟೇ. ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಸಮ್ ನಾಟ್ ಅಂತ ಕೊಟ್ಟಿದ್ರು ಅಂದ್ರೆ ಸಮ್ AR ನಾಟ್ ಬಿ. ಕ್ಲಿಯರ್? ಇದರಲ್ಲಿ ಮ್ಯಾಮ್ ಆಸ್ ಯೂಶುವಲ್ ನಿಮ್ಗೆ ಇದೇ ರೀತಿ ಬರುತ್ತೆ. ಆಯ್ತಾ? ಹೀಗೆ ಬರುತ್ತೆ. ಇಲ್ಲೂ ಕೂಡ ಓನ್ಲಿ ಎ ಫ್ಯೂ ತರನೇ ಫಸ್ಟ್ ವರ್ಡ್. ಇದು ಪಾಸಿಬಿಲಿಟಿ ಫಾಲೋ ಆಗಲ್ಲ ನಿಮ್ಗೆ, ಇದು ಪಾಸಿಬಿಲಿಟಿ ಫಾಲೋ ಆಗುತ್ತೆ. ಕ್ಲಿಯರ್? ಓಕೆನಾ? ಎಸ್, ಹಾಗಾದ್ರೆ ನೆಕ್ಸ್ಟ್ ಈ ರೀತಿ ಬರ್ದ್ರಿ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ರೀತಿ ಬರ್ದ್ರಿ ಅಂದ್ರೆ ಓನ್ಲಿ ಎ ಫ್ಯೂ ಅನ್ನೋ ಮೀನಿಂಗ್ ಬಂದ್ಬಿಡುತ್ತೆ. ಸೊ ಬೆಟರ್ ಈ ರೀತಿ ಬರೆಯೋಣ. ಸಮ್ ಎ ನಲ್ಲಿ ಕೆಲವು ಭಾಗ ಬಿ ಅಲ್ಲ. ಸೊ ಕರೆಕ್ಟ್, ಸರಿನಾ? ಓಕೆ, ಹಾಗಾದ್ರೆ ಇಷ್ಟು ನೀವು ನೆನ್ಪಿಟ್ಕೊಂಡ್ರಿ ಅಂತ ಅಂದ್ರೆ
ನಿಮಗೆ ಪಕ್ಕ ಬಂತು ಅಂತಾನೆ ಅರ್ಥ. ಕ್ಲಿಯರ್? ಎಸ್. ಹಾಗಾದ್ರೆ ಫಸ್ಟ್ ಕ್ವೆಶನ್, ಓನ್ಲಿ ಎ ಫ್ಯೂ ಪಾರ್ಟಿ ಆರ್ ಮ್ಯೂಸಿಕ್. ಕ್ಲಿಯರ್? ಓನ್ಲಿ ಎ ಫ್ಯೂ ಪಾರ್ಟಿ ಆರ್ ಮ್ಯೂಸಿಕ್. ಹಿಯರ್ ಪಾರ್ಟಿ ಫಸ್ಟ್ ವರ್ಡ್ ಅಲ್ವಾ, ನಿಮ್ಗೆ ಸಮ್ ಮತ್ತೆ ಓನ್ಲಿಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಈ ರೀತಿ ಇಂಟು ಮಾರ್ಕ್ ಗಳನ್ನ ಹಾಕೊಳ್ಳಿ, ಸೊ ದಟ್ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪಾರ್ಟಿ ಮತ್ತೆ ಮ್ಯೂಸಿಕ್ ನಡುವೆ ಫ್ಯೂ ಇದೆ ಅಂಡ್ ಪಾರ್ಟಿ ಇಸ್ ಅ ಫಸ್ಟ್ ವರ್ಡ್ ಅಂತ. ಸರಿನಾ? ನೆಕ್ಸ್ಟ್, ಸಮ್ ಮ್ಯೂಸಿಕ್ ಈಸ್ ಲೌಡ್ ಅಂತ. ಕ್ಲಿಯರ್? ಸಮ್ ಮ್ಯೂಸಿಕ್ ಈಸ್ ಲೌಡ್. No loud is mute. Clear? Yes. Conclusions. Some loud is not party ante. Here ನಿಮ್ಗೆ ಸಮ್ ನಾಟ್ ಕೊಟ್ಟಾಗ ಆಲ್ ಪಾಸಿಬಿಲಿಟಿ ಚೆಕ್ ಮಾಡಿ. ಓಕೆ, ಅಂದ್ರೆ ಆಲ್ ಲೌಡ್ ಕ್ಯಾನ್ ಬಿ ಪಾರ್ಟಿ ಅನ್ನೋದನ್ನ ಚೆಕ್ ಮಾಡಿ. ಕ್ಲಿಯರ್? ಆಲ್ ಲೌಡ್ ಕ್ಯಾನ್ ಬಿ ಪಾರ್ಟಿ. ಈ ಫಸ್ಟ್ ವರ್ಡ್ ಏನಿದೆ ಅಲ್ವಾ, ಅದೇ ಇಲ್ಲಿ ಫಸ್ಟ್ ಬರಬೇಕು. ಅಂದ್ರೆ ಈ ರೀತಿ ಉಲ್ಟಾ ಚೆಕ್ ಮಾಡೋ ಹಾಗಿಲ್ಲ. ಅಂದ್ರೆ ಆಲ್ ಪಾರ್ಟಿ ಕ್ಯಾನ್ ಬಿ ಲೌಡ್ ಅನ್ನೋ ತರ ಚೆಕ್ ಮಾಡೋ ಹಾಗಿಲ್ಲ. ಕ್ಲಿಯರ್? ಈ ಪಾಸಿಬಿಲಿಟಿನ ಚೆಕ್ ಮಾಡೋ ಹಾಗಿಲ್ಲ, ಬಿಕಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ. ಆಲ್ ಎ ಆರ್ ಬಿ ಈಸ್ ನಾಟ್ ಈಕ್ವಲ್ ಟು ಆಲ್ ಬಿ ಆರ್ ಎ. ಕ್ಲಿಯರ್? ಹಾಗಾಗಿ ಯಾವ್ದು ಫಸ್ಟ್ ವರ್ಡ್ ಇರುತ್ತಲ್ವಾ ಅದನ್ನೇ ಹಾಕ್ಬಿಟ್ಟು ಪಾಸಿಬಿಲಿಟಿ ಚೆಕ್ ಮಾಡಿ ಆನ್ಸರ್ ಮಾಡಬೇಕು ನೀವು. ಹಾಗಾದ್ರೆ ಇಲ್ಲಿ ಆಲ್ ಲೌಡ್ ಕ್ಯಾನ್ ಬಿ ಪಾರ್ಟಿ, ಅಲ್ಲಿ ಏನ್ ಪಾಸಿಬಿಲಿಟಿ ಅಂತ ಹಾಕಿರ್ತೀರಲ್ವಾ ಅದನ್ನ ಫಸ್ಟ್ ಹಾಕೊಂಡ್ಬಿಡಿ. ಆಲ್ ಲೌಡ್ ಕ್ಯಾನ್ ಬಿ ಪಾರ್ಟಿ. ಹಾಗಾದ್ರೆ ಇಲ್ಲಿ ಪಾರ್ಟಿ ಯಾವ್ದ್ರ ಜೊತೆ ಇದೆ? ಮ್ಯೂಸಿಕ್ ಜೊತೆ ಸಮ್ ಆಗಿ ಇದೆ, ಹೌದಾ? ಓಕೆ, ಅದೇ ರೀತಿ ಲೌಡು ಮ್ಯೂಟು ನಾಟ್ ಕನೆಕ್ಟೆಡ್. ಓಕೆ, ಪಾಸಿಬಿಲಿಟಿ ಫಾಲೋ ಆಯ್ತಾ? ಎಸ್ ಮ್ಯಾಮ್, ಇದು ಹೆಂಗ್ ಪಾಸಿಬಿಲಿಟಿ ಫಾಲೋ ಆಯ್ತು ಅಂತ ನೀವು ಹೇಳ್ತೀರಾ. ಇಲ್ಲಿ ನೋಡಿ, ಈ ಲೌಡ್ ಮತ್ತೆ ಮ್ಯೂಸಿಕ್ ನೋ ರಿಲೇಶನ್ಶಿಪ್ ಇದೆ, ಹೌದಾ? ಇಲ್ಲೂ ಕೂಡ ನೀವು ಪಾಸಿಬಿಲಿಟಿ ಹಾಕಿದಾಗ ಇವೆರಡೂ ಕೂಡ ಏನಾಗಿರ್ಬಾರ್ದು, ಕನೆಕ್ಟೆಡ್ ಇರಬಾರ್ದು. ಕ್ಲಿಯರ್? ಕನೆಕ್ಟ್ ಆಗ್ಬಾರ್ದು. ಅವಾಗ ನಿಮ್ಗೆ ಪಾಸಿಬಿಲಿಟಿ ಫಾಲೋ ಆಗಿದೆ, ಇಲ್ಲಾಂದ್ರೆ ಫಾಲೋ ಆಗಿಲ್ಲ ಅಂತ. ಹೇಗೆ? ಓಕೆ, ಇಲ್ಲ ನಿಮಗೆ ಹೇಳ್ತೀನಿ ಏನು. ಹಾ, ಇಲ್ಲಿ ನೋಡಿ, ಸಮ್ ಮ್ಯೂಸಿಕ್, ಇದಕ್ಕೆ ಫಾರ್ ಎಕ್ಸಾಂಪಲ್ ಸಮ್ ಮ್ಯೂಸಿಕ್ ಆರ್ ನಾಟ್, ಓಕೆ, ಸಮ್ ಮ್ಯೂಸಿಕ್ ಆರ್ ನಾಟ್ ಲೌಡ್. ಇದನ್ನ ಚೆಕ್ ಮಾಡಿ ಅಂತ ಹೇಳೋದಾದ್ರೆ ಇದಕ್ಕೆ ನಾನು ಪಾಸಿಬಿಲಿಟಿ ಏನ್ ಹಾಕ್ತೀನಿ ಇಲ್ಲಿ, ಆಲ್ ಮ್ಯೂಸಿಕ್ ಕ್ಯಾನ್ ಬಿ ಲೌಡ್. ಹೌದಾ? ಸಾರಿ, ಲೌಡ್ ಬೇಡ, ಮ್ಯೂಟ್ ತಗೊಳ್ಳೋಣ, ಬಿಕಾಸ್ ಅದು ಪಾಸಿಬಿಲಿಟಿ ಫಾಲೋ ಆಗಲ್ಲ. ಮ್ಯೂಟ್ ತಗೊಳ್ಳೋಣ, ಆರ್ ನಾಟ್ ಮ್ಯೂಟ್. ಓಕೆ, ಹಾಗಾದ್ರೆ ಇಲ್ಲಿ ಆಲ್ ಮ್ಯೂಸಿಕ್ ಕ್ಯಾನ್ ಬಿ ಮ್ಯೂಟ್ ಚೆಕ್ ಮಾಡಬೇಕು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಪಾಸಿಬಿಲಿಟಿ ಏನ್ ಬರುತ್ತೆ? ಮ್ಯೂಸಿಕ್ ಕಂಪ್ಲೀಟ್ ಆಗಿ ಯಾವ್ದ್ರ ಒಳಗಡೆ ಬರಬೇಕು? ಮ್ಯೂಟ್ ಒಳಗಡೆ ಬರಬೇಕು, ಹೌದಾ? ಆಲ್ ಮ್ಯೂಸಿಕ್ ಕ್ಯಾನ್ ಬಿ ಮ್ಯೂಟ್. ಬಟ್ ಇಲ್ಲಿ ಈ ಮ್ಯೂಸಿಕ್ ಯಾವ್ದ್ರ ಜೊತೆ ಇದೆ? ಲೌಡ್ ಜೊತೆ ಸಮ್ ರಿಲೇಶನ್ಶಿಪ್ ಇದೆ ಅಲ್ವಾ? ಸೊ ಹಾಗಾದ್ರೆ ನೀವು ಹಾಕ್ಲೇಬೇಕು, ದರ್ ಇಸ್ ನೋ ಅದರ್ ವೇ, ಹೌದಾ? ಹಾಗಾದ್ರೆ ಈಗ ಚೆಕ್ ಮಾಡಿ, ಮ್ಯೂಸಿಕ್ ಲೌಡ್ ಕನೆಕ್ಟೆಡ್ ಆಯ್ತಾ? ಓಕೆ, ಇಲ್ಲಿ ಕನೆಕ್ಟೆಡ್ ಇದೆ. ಸಾರಿ, ಮ್ಯೂಟು ಮತ್ತೆ ಲೌಡು ಇಲ್ಲಿ ನಿಮ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ? ಹೌದಲ್ಲ? ಬಟ್ ಅವ್ರು ಹೇಳ್ತಾ ಇದ್ದಾರೆ ಲೌಡು ಮತ್ತೆ ಮ್ಯೂಟು ಎನಿಮೀಸ್ ಅಂತ. ನೀವು ಪಾಸಿಬಿಲಿಟಿ ಹಾಕಿದಾಗ ಈ ರೀತಿ ಫಾಲೋ ಆಗಿರ್ಬೇಕು, ಅಂದ್ರೆ ಅವ್ರ ಎನಿಮೀಸ್ ಆಗಿ ಇರ್ಬೇಕು, ಅವಾಗ ಮಾತ್ರ ಫಾಲೋ ಆಗುತ್ತೆ. ಈ ರೀತಿ ಅವ್ರ ಏನಾದ್ರು ಫ್ರೆಂಡ್ಸ್ ಆದ್ರು ಅಂತ ಅಂದ್ರೆ ರಾಂಗ್, ನಾವ್ ಹಾಕಿರ್ತಕ್ಕಂಥ ಪಾಸಿಬಿಲಿಟಿ ರಾಂಗ್ ಅಂತ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಸಮ್ ಲೌಡ್ ಈಸ್ ನಾಟ್ ಪಾರ್ಟಿ, ಇದಕ್ಕೆ ಎಸ್ ಟ್ರೂ, ಅವ್ರು ಹೇಳ್ತಾ ಇರೋದು ನಿಜ, ಈ ಕನ್ಕ್ಲೂಷನ್ ನಿಜ. ಬಿಕಾಸ್ ನಮ್ಗೆ ಪಾಸಿಬಿಲಿಟಿ ಫಾಲೋ ಆಗಿಲ್ಲ ಅಂತ ಅಂದ್ರೆ ಕನ್ಕ್ಲೂಷನ್ ನ ನೀವು ಟ್ರೂ ಅಂತ ಕೊಡ್ಬೇಕು. ಇನ್ ಕೇಸ್ ಪಾಸಿಬಿಲಿಟಿ ಫಾಲೋ ಆಯ್ತು ಅಂತ ಅಂದ್ರೆ ಕನ್ಕ್ಲೂಷನ್ ನ ರಾಂಗ್ ಅಂತ ಕೊಡ್ಬೇಕು, ಅಪೋಸಿಟ್ ನೀವು ಆನ್ಸರ್ ಮಾಡಬೇಕು. ಕ್ಲಿಯರ್? ಹಾಗಾದ್ರೆ ಇದಕ್ಕೆ ಫಾಲೋ ಆಗುತ್ತೆ, ಇದಕ್ಕೆ ಫಾಲೋ ಆಗಲ್ಲ, ಈ ಕನ್ಕ್ಲೂಷನ್ ಫಾಲೋ ಆಗಲ್ಲ, ಬಿಕಾಸ್ ನಮ್ಗೆ ಪಾಸಿಬಿಲಿಟಿ ಫಾಲೋ ಆಗ್ತಾ ಇದೆ. ನೆಕ್ಸ್ಟ್, ಆಲ್ ಮ್ಯೂಸಿಕ್ ಇಸ್ ಅ ಪಾಸಿಬಿಲಿಟಿ. ಇದ್ ನೋಡಿ, ಇದಕ್ಕೂ ಇಲ್ಲಿ ನಿಮ್ಗೆ ಆಲ್ ಮ್ಯೂಸಿಕ್ ಕ್ಯಾನ್ ಬಿ ಮ್ಯೂಟ್ ಫಾಲೋ ಆಗ್ಲಿಲ್ಲ, ಬಟ್ ಇಲ್ಲಿ ನೀವು ಉಲ್ಟಾ ಕೇಳಿದಾನ ಅವನು,
ಆಲ್ ಮ್ಯೂಟ್ ಕ್ಯಾನ್ ಬಿ ಮ್ಯೂಸಿಕ್ ಅಂತ ಕೇಳಿದಾನೆ. ಓಕೆ, ಈಗ ಮ್ಯೂಸಿಕ್ ಜೊತೆ ಲೌಡ್ ಇದೆ, ಹೌದಾ? ಲೌಡ್ ಇದೆನಾ? ಹಾಗಾದ್ರೆ ಮ್ಯೂಸಿಕ್ ಪಾರ್ಟಿ ಜೊತೆ ಸಮ್ ಆಗಿದೆ, ಫ್ಯೂ ಇದೆ ಇವೆರಡಕ್ಕೂ. ಈಗ ನೋಡಿ, ಮ್ಯೂಟು ಮತ್ತೆ ಲೌಡು ಕನೆಕ್ಟೆಡ್ ಇದಾವ? ಮ್ಯಾಮ್ ಅದು ಹೆಂಗೆ ಮ್ಯಾಮ್? ಮ್ಯೂಸಿಕ್ ಜೊತೆ ಲೌಡು ಮತ್ತೆ ಮ್ಯೂಟು ಎರಡು ಕನೆಕ್ಟೆಡ್ ಇದಾವಲ್ಲ, ಹಾಗಾದ್ರೆ ಕನೆಕ್ಟೆಡ್ ಆಯ್ತಲ್ಲ, ಈ ರೀತಿ ಇರ್ಬೇಕು ತಾನೆ ಹೊರಗಡೆ? ನೋ, ಇಲ್ಲ. ಓಕೆ, ಇಲ್ಲೇನಾಗಿರ್ಬೇಕು, ಅವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇರದೇ ಇರೋ ತರ ನೋಡ್ಕೋಬೇಕು ಅಷ್ಟೇ. ಈ ರೀತಿ ಕನೆಕ್ಟೆಡ್ ಆಗ್ಬಾರ್ದು ಅವೆರಡು. ದೂರ ದೂರ ಇತ್ತು ಅಂತ ಅಂದ್ರೆ ನಡೆಯುತ್ತೆ. ದಟ್ ಮೀನ್ಸ್ ಏನು ಅಂತ ಅಂದ್ರೆ, ಈಗ ಒಂದೇ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇಬ್ರು ಎನಿಮೀಸ್ ಅಂದಾಗ ಅವರಿಬ್ರು ಮಾತಾಡ್ಲೇಬೇಕು ಅಂತ ಏನು ಇಲ್ಲ, ಹೌದಾ? ಅವರಿಬ್ರು ದೂರ ದೂರ ಕುತ್ಕೊಂಡಿದ್ರು ಅಂದ್ರೂ ಕೂಡ ನಾನು ಎನಿಮೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಅವರಿಬ್ರು ಯಾವಾಗ ಜೊತೆಲಿ ಕುತ್ಕೊಂಡು ಮಾತಾಡ್ತಾರೋ ಅವಾಗ ನಮ್ಗೆ ಅನ್ಸುತ್ತೆ ಓಕೆ ಅವರಿಬ್ರು ಫ್ರೆಂಡ್ಸ್ ಆಗಿರ್ಬೋದು ಅಂತ. ಕ್ಲಿಯರ್? ಅದೇ ರೀತಿ ಇಲ್ಲೂ ಕೂಡ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಅವರಿಬ್ರು ಕನೆಕ್ಟೆಡ್ ಆಗಿಲ್ಲ ಅಂತ ಅಂದ್ರೆ ಅವರು ಎನಿಮೀಸ್ ಆಗಿ ಉಳಿದಿದ್ದಾರೆ ಅಂತ ಅರ್ಥ. ಹಾಗಾಗಿ ಇದು ಫಾಲೋ ಆಗುತ್ತೆ. ಕ್ಲಿಯರ್? ಪಾಸಿಬಿಲಿಟಿ. ನೆಕ್ಸ್ಟ್ ಕ್ವೆಶ್ಚನ್, ಓನ್ಲಿ ಸೋಲ್ ಈಸ್ ಪ್ಯೂರ್ ಅಂತೆ. ಓಕೆ, ಇಲ್ಲಿ ಫಸ್ಟ್ ಯಾವ್ದನ್ನ ಹಾಕ್ಬೇಕು? ಪ್ಯೂರ್ ಅನ್ನ ಫಸ್ಟ್ ಹಾಕ್ಬೇಕು, ಅದಾದ್ಮೇಲೆ ಸೋಲ್ ಬರುತ್ತೆ. ಓಕೆ, ಸಮ್ ಎವಿಲ್ ಈಸ್ ಸೋಲ್ ಅಂತೆ. ಸಮ್ ಎವಿಲ್ ಈಸ್ ಸೋಲ್. ಓನ್ಲಿ ಎ ಫ್ಯೂ ಎವಿಲ್ ಈಸ್ ಗುಡ್. ಓಕೆ, ಇವೆರಡು ನಡುವೆ ಕನೆಕ್ಟೆಡ್ ಇದೆ ಅಂಡ್ ಓನ್ಲಿ ಎವಿಲ್ ಈಸ್ ಅ ಫಸ್ಟ್ ವರ್ಡ್. ಕನ್ಕ್ಲೂಷನ್ಸ್, ಆಲ್ ಗುಡ್ ಈಸ್ ಸೋಲ್ ಇಸ್ ಅ ಪಾಸಿಬಿಲಿಟಿ ಅಂತೆ. ಅಂದ್ರೆ ಎಲ್ಲಾ ಗುಡ್ ಸೋಲ್ ಆಗ್ತಕ್ಕಂತ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಈ ಪ್ಯೂರ್ ಏನಿದೆ ಅಲ್ವಾ, ಇದು ಓನ್ಲಿ ಅಂದ್ರೆ ರಿಸರ್ವ್ಡ್ ಫಾರ್ ಸೋಲ್. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಅವ್ರು ಕೇಳ್ತಾ ಇರೋದೇನು? ಆಲ್ ಗುಡ್ ಈಸ್ ಅ ಸೋಲ್ ಪಾಸಿಬಿಲಿಟಿ. ಸೋಲ್ ಇದೆ, ಸೋಲ್ ಒಳಗಡೆ ಪ್ಯೂರ್ ಕೂಡ ಇದೆ. ನನ್ಗೆ ಪ್ಯೂರ್ ಯಾವ್ದ್ರ ಜೊತೆನೂ ಕನೆಕ್ಟೆಡ್ ಆಗಿರ್ಬಾರ್ದು, ಬಟ್ ಸೋಲ್ ಒಳಗಡೆ ಎಷ್ಟಾದ್ರೂ ಬರ್ಲಿ ನಡೆಯುತ್ತೆ, ಆದ್ರೆ ಪ್ಯೂರು ದೂರಾನೇ ಇರಬೇಕು. ಪಾಸಿಬಿಲಿಟಿ ಹಾಗಾದ್ರೆ ಮಾತ್ರ ಕರೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಫಾಲೋ ಆಯ್ತಾ? ಎಸ್, ಟ್ರೂ. ಕ್ಲಿಯರ್? ನೆಕ್ಸ್ಟ್, ಸಮ್ ಪ್ಯೂರ್ ಈಸ್ ಎವಿಲ್ ಇಸ್ ಅ ಪಾಸಿಬಿಲಿಟಿ. ಪ್ಯೂರ್ ರಾಣಿ ಅದು ಯಾವ್ದ್ರ ಜೊತೆಗೂ ಶೇರ್ ಆಗೋ ಹಾಗಿಲ್ಲ, ಹಾಗಾಗಿ ರಾಂಗ್. ಕ್ಲಿಯರ್? ನೆಕ್ಸ್ಟ್ ಕ್ವೆಶ್ಚನ್, ಓನ್ಲಿ ಎ ಫ್ಯೂ ಮಜೆಂಟಾ ಇಸ್ ಬ್ಲೂ ಅಂತೆ. Only a few magenta is blue. Clear? Magenta is a first word. No magenta is a yellow. Clear? Only magenta is pink. ಹಾಗಾದ್ರೆ ಪಿಂಕ್ ಫಸ್ಟ್ ಬರ್ಬೇಕಾ, ಅದಾದ್ಮೇಲೆ ಮಜೆಂಟಾ ಬರ್ಬೇಕಾ? ಪಿಂಕ್ ರಾಣಿ. ಕ್ಲಿಯರ್? ಕನ್ಕ್ಲೂಷನ್ಸ್, ಸಮ್ ಬ್ಲೂ ಈಸ್ ನಾಟ್ ಯೆಲ್ಲೋ ಅಂತೆ. ಹಾಗಾದ್ರೆ ಇಲ್ಲಿ ನೀವೇನ್ ಚೆಕ್ ಮಾಡಬೇಕು? ಆಲ್ ಬ್ಲೂ ಕ್ಯಾನ್ ಬಿ ಯೆಲ್ಲೋ ಚೆಕ್ ಮಾಡ್ಬೇಕಲ್ವಾ, ಪಾಸಿಬಿಲಿಟಿ ಫಾಲೋ ಆಗುತ್ತಾ ಇಲ್ವಾ ಅಂತ. ಓಕೆ, ಆಲ್ ಬ್ಲೂ ಕ್ಯಾನ್ ಬಿ ಯೆಲ್ಲೋ. ಕ್ಲಿಯರ್? ಹಾಗಾದ್ರೆ ಬ್ಲೂ ಯಾವ್ದ್ರ ಜೊತೆ ಇದೆ? ಮಜೆಂಟಾ ಜೊತೆ ಇದೆ, ಹೌದಾ? ಬಟ್ ಇಲ್ಲೇನಾಗಿರ್ಬಾರ್ದು, ಮಜೆಂಟಾ ಮತ್ತೆ ಯೆಲ್ಲೋ ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬಾರ್ದು. ಇಲ್ಲಿ ಕನೆಕ್ಟೆಡ್ ಆಯ್ತಾ? ಆಯ್ತು ತಾನೆ, ಹೌದಾ? ಇಲ್ಲಿ ಸಾರಿ, ಬ್ಲೂ. ಹಾಗಾದ್ರೆ ಇಲ್ಲಿ ಕನೆಕ್ಟೆಡ್ ಆಯ್ತಾ? ಹಾಗಾಗಿ ಪಾಸಿಬಿಲಿಟಿ ನಾವು ಹಾಕಿರ್ತಕ್ಕಂಥ ಪಾಸಿಬಿಲಿಟಿ ರಾಂಗ್ ಆಯ್ತು ಅಂದ್ರೆ ಕನ್ಕ್ಲೂಷನ್ ಟ್ರೂ ಅಂತ ನಾವು ಅಪೋಸಿಟ್ ಆನ್ಸರ್ ಮಾಡ್ಬೇಕಾ? ಕ್ಲಿಯರ್? ಆಲ್ ಯೆಲ್ಲೋ ಈಸ್ ಬ್ಲೂ ಈಸ್ ಅ ಪಾಸಿಬಿಲಿಟಿ ಅಂತೆ. ಅಂದ್ರೆ ಇಲ್ಲಿ ಯೆಲ್ಲೋ ಕಂಪ್ಲೀಟ್ ಆಗಿ ಬ್ಲೂ ಒಳಗಡೆ ಬರ್ಬೋದಾ? ಬಂತು ಅಂದ್ರೆ ನಮ್ಗೆ ಮಜೆಂಟಾ ಯೆಲ್ಲೋ ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬಾರ್ದು, ಇಲ್ಲ. ಹಾಗಾದ್ರೆ ಇದು ಕೂಡ ಫಾಲೋ ಆಗುತ್ತೆ. ಬೋತ್ ಇಸ್ ದ ಕರೆಕ್ಟ್ ಆನ್ಸರ್. ಒಂದ್ಸಲ ಅರ್ಥ ಆಗ್ಲಿಲ್ಲ ಅಂದ್ರೆ ರಿಪೀಟ್ ಆಗಿ ಇನ್ನೊಂದ್ಸಲ ನೋಡಿ ನೀವು. ಓಕೆ, ಸ್ಟೇಟ್ಮೆಂಟ್ಸ್, ಸಮ್ ಹಟ್. ಓಕೆ, ಸಮ್ ಹೋಮ್ ಈಸ್ ಹಟ್ and no house is hut. ಹೌಸ್ ಮತ್ತೆ ಓಮ್ ಸಪರೇಟ್. ನೀವು ಮ್ಯಾಮ್ ಹೌಸ್ ಮತ್ತೆ ಓಮ್ ಎರಡು ಒಂದೇ ಅಲ್ಲ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ನೋ ಹಟ್ ಆರ್ ವಿಲ್ಲಾ. ಕನ್ಕ್ಲೂಷನ್ಸ್, ಸಮ್ ಹೌಸ್ ಈಸ್ ನಾಟ್ ವಿಲ್ಲಾ ಅಂತೆ. ಹಾಗಾದ್ರೆ ಇಲ್ಲಿ ಆಲ್ ಹೌಸ್ ಕ್ಯಾನ್ ಬಿ ವಿಲ್ಲಾ. ಫಾಲೋ ಆಗುತ್ತಾ?
ಆಲ್ ಹೌಸ್ ಎಸ್ ಆಗುತ್ತೆ, ಯಾಕಂದ್ರೆ ಬಿಕಾಸ್ ವಿಲ್ಲಾ ಮತ್ತೆ ಹೌಸ್ ಸಪರೇಟ್ ಆಗಿರೋದ್ರಿಂದ ಅವೆರಡನ್ನ ಕನೆಕ್ಟ್ ಮಾಡೋದ್ರಿಂದ ನನ್ಗೆ ಇಲ್ಲಿ ಯಾವುದು ಎಫೆಕ್ಟ್ ಆಗಲ್ಲ. ಪಾಸಿಬಿಲಿಟಿ ಏನಾಯ್ತು, ಟ್ರೂ ಆಯ್ತು. ಹಾಗಾದ್ರೆ ಇದನ್ನ ರಾಂಗ್ ಅಂತ ಹಾಕ್ಬೇಕು. ಇಲ್ಲಿ ಟ್ರೂ ಅಂದ ತಕ್ಷಣ ಇಲ್ಲೂ ಟ್ರೂ ಅಂತ ಹಾಕೋರು ಎಷ್ಟೊಂದು ಜನ ಇರ್ತೀರಾ. ಸೊ ರಾಂಗ್. ನೆಕ್ಸ್ಟ್, ಆಲ್ ಹೌಸ್ ಇಸ್ ವಿಲ್ಲಾ ಡೈರೆಕ್ಟ್ ಸ್ಟೇಟ್ಮೆಂಟ್. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಎಲ್ಲಾ ಹೌಸು ವಿಲ್ಲಾ ಒಳಗಡೆ ಇದೆ ಅಂತ. ಇದೇನಾ? ಇಲ್ಲ, ರಾಂಗ್. ಕ್ಲಿಯರ್. ಇಲ್ಲಿ ನೀವು ನೈದರ್ ಆನ್ಸರ್ ಮಾಡಿದ್ರಿ ಅಂತ ಅಂದ್ರೆ ಪಕ್ಕಾ ಮಾರ್ಕ್ಸ್ ಹೋಗುತ್ತೆ. ಬಿಕಾಸ್ ಸಮ್ ನಾಟ್ ಮತ್ತೆ ಆಲ್ ಇಸ್ ಅ ಕಾಂಪ್ಲಿಮೆಂಟರಿ ಪೇರ್. ಕ್ಲಿಯರ್. ಕಾಂಪ್ಲಿಮೆಂಟರಿ ಪೇರ್ ಇದ್ದು ನಮ್ಗೆ ಎರಡೂ ಕೂಡ ರಾಂಗ್ ಆಗಿತ್ತು ಇಂಡಿವಿಜುವಲ್ ಆಗಿ ಅಂದಾಗ ಐದರ್ನ ನಾವು ಆನ್ಸರ್ ಮಾಡಬೇಕು. ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವೆಶನ್. ಸಮ್ ಅಗ್ಲಿ ಆರ್ ಬ್ಯೂಟಿ ಅಂತೆ. ಓಕೆ. ಸಮ್ ಪ್ರೆಟಿ ಆರ್ ಕ್ಯೂಟ್. ನೋ ಅಗ್ಲಿ is ಕ್ಯೂಟ್. ನೋ ಅಗ್ಲಿ is ಕ್ಯೂಟ್. ಸರಿನಾ? ನೆಕ್ಸ್ಟ್, ಸಮ್ ಪ್ರೆಟಿ ಆರ್ ಕ್ಯೂಟ್ ಅಂತೆ. ಇಲ್ಲಿ ಯಾವುದೇ ರೀತಿ ಓನ್ಲಿ ಫ್ಯೂ ಮತ್ತೆ ಓನ್ಲಿ ಇಲ್ಲ. ಕನ್ಕ್ಲೂಷನ್ಸ್. ಸಮ್ ಪ್ರೆಟಿ ಇಸ್ ನಾಟ್ ಅಗ್ಲಿ ಅಂತೆ. ಅಂದ್ರೆ ಇಲ್ಲಿ ಏನು, ಆಲ್ ಪ್ರೆಟಿ ಕ್ಯಾನ್ ಬಿ ಅಗ್ಲಿ. ಪಾಸಿಬಿಲಿಟಿ ಚೆಕ್ ಮಾಡ್ಬೇಕಲ್ವಾ. ಓಕೆ. ಆಲ್ ಪ್ರೆಟಿ ಕ್ಯಾನ್ ಬಿ ಅಗ್ಲಿ. ಹಾಗಾದ್ರೆ ಪ್ರೆಟಿ ಯಾವ್ದ್ರ ಜೊತೆ ಕನೆಕ್ಟ್ ಇದೆ? ಕ್ಯೂಟ್ ಜೊತೆ ಕನೆಕ್ಟೆಡ್ ಇದೆ. ಓಕೆ, ಕ್ಯೂಟ್ ಜೊತೆ ಕನೆಕ್ಟೆಡ್ ಇದೆ. ಹಾಗಾದ್ರೆ ಇಲ್ಲಿ ಅಗ್ಲಿ ಮತ್ತೆ ಕ್ಯೂಟ್ ಏನಾದ್ರು ಫ್ರೆಂಡ್ಸ್ ಆದ್ರಲ್ಲ, ಬಟ್ ಇಲ್ಲಿ ಎನಿಮೀಸ್ ಆಗಿ ಉಳಿದಿದ್ದಾರೆ. ಹಾಗಾಗಿ ಪಾಸಿಬಿಲಿಟಿ ಫಾಲೋ ಆಗ್ಲಿಲ್ಲ. ಅವ್ರು ಹೇಳ್ತಾ ಇರೋ ಕನ್ಕ್ಲೂಷನ್ ಟ್ರೂ ಅಂತ ಹಾಕ್ಬೇಕು. ನೆಕ್ಸ್ಟ್, ಸಮ್ ಬ್ಯೂಟಿ ಇಸ್ ನಾಟ್ ಕ್ಯೂಟ್ ಅಂತೆ. ದಟ್ ಮೀನ್ಸ್ ಅಗೇನ್ ನಮ್ಗೆ ಪಾಸಿಬಿಲಿಟಿ ಫಾಲೋ ಆಗಲ್ಲ. ಬಿಕಾಸ್ ಆಲ್ ಬ್ಯೂಟಿ ಕ್ಯಾನ್ ಬಿ ಕ್ಯೂಟ್ ಅಂತ ನಾನು ತಗೊಂಡೆ ಅಂತ ಅಂದ್ರೆ ಬ್ಯೂಟಿ ಜೊತೆ ಯಾವ್ದಿದೆ? ಅಗ್ಲಿ ಇದೆ ಅಲ್ವಾ. ಸೊ ಅಗ್ಲಿ ಇಲ್ಲಿ ಏನಾಗುತ್ತೆ, ಕ್ಯೂಟ್ ಜೊತೆ ಅಗೇನ್ ಫ್ರೆಂಡ್ಶಿಪ್ ಬಂದ್ಬಿಡುತ್ತೆ. ಬಟ್ ಇರಬಾರ್ದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನಮ್ಗೆ ಪಾಸಿಬಿಲಿಟಿ ಫಾಲೋ ಆಗ್ಲಿಲ್ಲ. ಅವ್ರು ಹೇಳ್ತಾ ಇರೋ ಕನ್ಕ್ಲೂಷನ್ ಟ್ರೂ. ಬೋತ್ ಫಾಲೋಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್. ಓಕೆ. ಈ ಕ್ವೆಶನ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಜಸ್ಟ್ ಹೋಮ್ ವರ್ಕ್ ಆಗಿ ತಗೊಂಡು ಏನು ಪ್ರಾಕ್ಟೀಸ್ ಕ್ವೆಶನ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಸೊಲ್ಯೂಷನ್ ನ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್. ಹಾಗಾದ್ರೆ ಓನ್ಲಿ ಫ್ಯೂ ಮೀನ್ಸ್ ಫಸ್ಟ್ ವರ್ಡ್, ಓನ್ಲಿ ಮೀನ್ಸ್ ಸೆಕೆಂಡ್ ವರ್ಡ್, ಅಗೇನ್ ಸಮ್ ನಾಟ್ ಅಂದ್ರೆ ಫಸ್ಟ್ ವರ್ಡ್. ಇಷ್ಟು ಕಾನ್ಸಂಟ್ರೇಟ್ ಮಾಡಿ ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಸರಿನಾ? ಎಸ್, ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.